ಬರ್ತಾನೆ ರೀ. ಯಾಕಂತಂದ್ರೆ ಅವ್ರಿಗೆ ಅದ್ರದ್ದು ಮನದಟ್ಟು ಮಾಡ್ಕೊಂಡ್ರಿ ಏನಿಲ್ಲರಿಪ್ಪ, ಹೊಸ ಹಳೆ ಅರಿವು ಬಿಟ್ಟು ಹೊಸ ಅರಿವು ತೊಟ್ಟಂಗೆ ಜೀವನ. ಅದಕ್ಕೆ ಮತ್ತು ಅವ್ರೇನು ಇಲ್ಲ ಅಂತ ತಿಳ್ಕೊಬೇಡ್ರಿ. ಯಾಕಂತಂದ್ರೆ ಜೀವಿ ಏನಾಗತ್ತೆ ಅಂದ್ರೆ ಇವಾಗ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ತೊಗೊಳ್ತದ್ರೆ ಹಂಗೆ ಮತ್ತು ಸಂತೋಷನ ಪಡ್ಬೇಕು ನಾವು. ಅದಕ್ಕೆ ಮಂಕುತಿ ಮಕ್ಕ ಅಗ್ರ ಒಂದು ಉದಾಹರಣೆ ಹೇಳ್ತಿರ್ತಾನೆ ನಾ. ಯಾಕಂದ್ರೆ ಮೃತ್ಯುಂಬೈವೇಕೆ ಲೋಕಾಂತರ ಕವಿ ಮಿತ್ರನಾಥಂ ಚಿತ್ರ ಹೊಸದಿರುಪದಲ್ಲಿ ಅತ್ತಲೆಂಬೈಯುವುದು ಸತ್ರ ವಸ್ತು ನಡೆ ಮಂಕುತಿಮ್ಮ ಅಂತ ಡಿವಿಜನ್ ಹೇಳ್ಯಾರು. ಅದಕ್ಕೆ ಏನು ಶಿವಕದ ವಾತಾವರಣ ಮರೆತ ಅಲ್ಲಿ ಕೂಡ ನಗೆ ಬುಗ್ಗಿಯನ್ನು ಹರಿಸಿ ಬರ್ತಾನೆ ರೀ. ಯಾಕಂದ್ರೆ ಸರ ಹೇಳ್ರಿ, ನಗುವುದು ಸಹಜ ಧರ್ಮ ರೀ, ನಗಿಸುವುದು ಪರಮ ಧರ್ಮ. ಮತ್ತೊಬ್ಬರನ್ನು ಪ್ರಫುಲ್ಲಿತರನ್ನಾಗಿ ಮಾಡುವ ಸಲುವಾಗಿ ನಗೆಯೂ ಕೂಡ ಒಂದು ಅಸ್ತ್ರ ಅನಿಸ್ತೈತೆ ನನಗೆ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಈಶ್ವರಚಂದ್ರ ಬೆಳಗೇರಿಯವರು ನಗುವಿನ ಬಗ್ಗೆ ತಮ್ಮ ಕವನ ಮೂಲಕ ಜೊತೆಗೆ ತಮ್ಮ ಅನುಭವಗಳ ಮೂಲಕ ನಗು ಯಾಕೆ ಮುಖ್ಯ ಮತ್ತು ನಗುವಿನ ಪ್ರಭೇದಗಳೇನು, ಅದೇ ಕಾಲಕ್ಕೆ ನಗು ಯಾವ ರೀತಿ ಇರ್ತದೆ, ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಇವತ್ತು ನಗು ಎಂಥ ಕಷ್ಟದಲ್ಲೂ ನಾವು ನಗುವಂಥ ಮನಸ್ಸು ಶಾಂತಿ ಇಡುವಂಥ ಪ್ರಯತ್ನ ಮಾಡ್ತಾ ಇರಬೇಕು, ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಇದ್ದೇ ಇರ್ತದೆ. ಆ ಉತ್ತರ ಪಡಿಸುವಾಗ ಗಂಭೀರವಾಗಿ ಇರೋ ಜೊತೆಗೇನು ನೀವು ಅದೇ ಕಾಲಕ್ಕೆ ನಗುವನ್ನು ನಿಮ್ಮ ಆಶ್ರಯ ಮಾಡಿಕೊಂಡು ಅದು ನಿಮ್ಮಲ್ಲೇ ಅಳವಡಿಸ್ಕೊಂಡು ನೀವು ಬದುಕಿದ್ರೆ ಇನ್ನೂ ಸ್ವಲ್ಪ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಸಂತೋಷವನ್ನು ಜೀವನದ ಮುಖ್ಯ ಗುರಿನ ಸಂತೋಷ ಪಡುವಂಥದ್ದು ಅನ್ನುವಂಥ ಮಾತುಗಳನ್ನ ಹಲವು ರೀತಿಯಿಂದ ಹೇಳಿದ್ದಾರೆ. ಅದು ನಿಮಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ನಗಿ ಅನ್ನುವಂಥದ್ದು ಎಲ್ಲರಿಗೂ ಸಹಜವಾಗಿ ಸಿಗುವಂಥ ವಿಷಯ ಅಲ್ಲ. ಅದನ್ನು ನಾವು ಹುಟ್ಟಾಕೋಬೇಕು, ಹುಟ್ಟಾಕಿದವ್ರು ನೋಡಿ ನಗಬೇಕು. ನಗು, ಆಶ್ಚರ್ಯ, ಬಿಭತ್ಸ ಇವೆಲ್ಲ ನೋಡಿ ಆಯಾ ಕಾಲಕ್ಕೆ ನವರಸಗಳಲ್ಲಿ ಇದು ಒಂದಾಗ್ಯದ ಹಾಸ್ಯ ಅನ್ನುವಂಥದ್ದು. ಆ ನವರಸಗಳಲ್ಲಿಯೂ ಅತ್ಯಂತ ದೊಡ್ಡದು ಯಾವುದಪ್ಪ ಇದು ಹಾಸ್ಯರಸ. ಯಾಕೆಂದರೆ ಇದು ನಿಧಾನಕ್ಕೆ ಮತ್ತು ಯಾವಾಗಲೂ ಮನಸ್ಸನ್ನು ಜೊತೆಗೆ ಮನಸ್ಸಿನದು ಶರೀರವನ್ನು ಸದೃಢವಾಗಿಡೋದಕ್ಕೆ ಭಾಳಷ್ಟು ಸಹಕಾರಿಯಾದ ಅನ್ನುವಂಥ ಮಾತನ್ನು ಎಲ್ಲ ಚರ್ಚೆಯಲ್ಲಿ ನಾವು ನಮ್ಮ ಮಿತ್ರರಾದ ಈಶ್ವರಚಂದ್ರ ಬೆಳಗೇರಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು. ನಮಸ್ಕಾರ.